ನಮಸ್ಕಾರ ವೀಕ್ಷಕರೇ, ಸಿನಿ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ನಿಮ್ಮ ಮುಂದೆ ಲವ್ ಮಾಕ್ಟೇಲ್ 3 ಸಿನಿಮಾದ ವಿಮರ್ಶೆಯನ್ನು ಇಡ್ತಾ ಇದ್ದೇವೆ. ಲವ್ ಮಾಕ್ಟೇಲ್ 3 ಸಿನಿಮಾ ಇತ್ತೀಚೆಗೆ ಸಾಕಷ್ಟು ಸುದ್ದಿ ಮಾಡಿದೆ. ಹಾಗಾದರೆ ನಿಜಕ್ಕೂ ಲವ್ ಮಾಕ್ಟೇಲ್ 3 ಸಿನಿಮಾ ಚೆನ್ನಾಗಿದೆಯಾ? ಇದನ್ನು ಪ್ರೇಕ್ಷಕರು ಆರಾಮಾಗಿ ಹೋಗಿ ನೋಡ್ಬೋದಾ? ಆ ಪ್ರಶ್ನೆಗಳಿಗೆ ನಾವು ವಿಮರ್ಶೆಯಲ್ಲಿ ಉತ್ತರ ಕೊಡ್ತೀವಿ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಮಾಡಿಕೊಳ್ಳಿ. ಧಾರಾವಾಹಿ, ಸಿನಿಮಾ ಜೊತೆಗೆ ಸಿನಿಮಾ ವಿಮರ್ಶೆಗಳನ್ನು ನಾವು ನಿಮ್ಮ ಮುಂದಿಡ್ತೇವೆ. ಲವ್ ಮಾಕ್ಟೇಲ್ ಸಿನಿಮಾನ ಜನರು ತುಂಬಾ ಇಷ್ಟಪಟ್ಟರು. ಎರಡನೇ ಪಾರ್ಟನ್ನು ಜನರು ಮೊದಲ ಭಾಗದಷ್ಟು ಇಷ್ಟಪಟ್ಟಿರಲಿಲ್ಲ ಎಂಬುದನ್ನು ಒಪ್ಪಿಕೊಳ್ಳಲೇಬೇಕು. ಹೀಗಾಗಿ ಲವ್ ಮಾಕ್ಟೇಲ್ 3 ಚಿತ್ರವನ್ನು ಕೃಷ್ಣ ಕೈಗೆತ್ತಿಕೊಂಡಾಗ ಜನರು ತುಂಬಾ ಆತಂಕ ಹೊರಹಾಕಿದರು. ಕೆಲವರು ಟ್ರೋಲ್ ಕೂಡ ಮಾಡಿದರು. ಈ ಬಗ್ಗೆ ಚಿತ್ರದ ಟ್ರೇಲರ್ ಲಾಂಚ್ ಇವೆಂಟ್ನಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳಿದರು. ಅದೇನು ಎಂಬುದನ್ನು ಮೊದಲು ಕೇಳಿಕೊಂಡು ಬನ್ನಿ. ಎರಡು ಸಿನಿಮಾನ ಹಿಟ್ ಆದಾಗ ಮೂರನೇ ಸಿನಿಮಾ ಮಾಡುವಾಗ ಒಂದಷ್ಟು ಒತ್ತಡಗಳಿರುತ್ತೆ, ಒಂದಷ್ಟು ಜವಾಬ್ದಾರಿಗಳು ಕೂಡ ಬರುತ್ತೆ. ಸೊ ಅದನ್ನ ಹೇಗೆ ನಿಭಾಯಿಸಿದ್ರಿ ಅಂತ? ಅಲ್ಲ, ಪ್ರೆಷರ್ ಸಿಕ್ಕಾಪಟ್ಟೆ ಇರುತ್ತೆ. ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ಏನಕ್ಕೆ ಮಾಡ್ತೀರಾ, ಬೇಕಾ 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 ಅಂತ ಅದೇ ಜಾಸ್ತಿ ಇರುತ್ತೆ. ಸೊ ನಾವು ಅದನ್ನ ಎತ್ಕೋತಾ ಇದೀವಿ ಅಂದ್ರೆ, ಈಗ 2 ಭಾಗನೂ ನಿಮ್ಗೆ ಅಷ್ಟು ಸಕ್ಸಸ್ಫುಲ್ ಆಗಿ 3ನೇ ಭಾಗಕ್ಕೆ ನಾವು ಕೈ ಹಾಕ್ತೀವಿ ಅಂದ್ರೆ ನಮಗೆ ಇನ್ನಷ್ಟು ಭಯ ಇರಬೇಡ. ಅಂದ್ರೆ ಯಾರು ಅದನ್ನ ಪ್ರೀತಿ ಮಾಡಿರ್ತಾರೆ ಅವರು ಅದ ಫ್ರಾಂಚೈಸಿ ಹಾಳಾಗುತ್ತೆ ಅನ್ನೋದು ಭಯದಲ್ಲಿ ಹೇಳ್ತಿರ್ತಾರೆ. ನಾವು ಅದ್ರ ಕ್ರಿಯೇಟರ್ಸ್, ಸೊ ನಾವು ಅದ್ರ ತಂದೆ ತಾಯಿ. ಸೊ ನಮಗೆ ಇನ್ನೆಷ್ಟು ಜವಾಬ್ದಾರಿ ಇರುತ್ತೆ, ನಮ್ಗೆ ಇನ್ನೆಷ್ಟು ಭಯ ಇರುತ್ತೆ ಅದನ್ನ ಹಾಳು ಮಾಡಬಾರ್ದು ಅಂತ. ಖಂಡಿತವಾಗ್ಲೂ ಬಹುಶಃ ಈ ಸಿನಿಮಾ ಆದ್ಮೇಲೆ ಲವ್ ಮಾಕ್ಟೇಲ್ 1 ಚೆನ್ನಾಗಿತ್ತ, 2 ಚೆನ್ನಾಗಿತ್ತ, 3 ಚೆನ್ನಾಗಿತ್ತ ಅಂದ್ರೆ ಸಾಕಷ್ಟು ಜನ 3ನೇ ಅಂತ ಹೇಳೋ ಚಾನ್ಸಸ್ ಜಾಸ್ತಿ ಇದೆ. ಕೇಳಿದ್ರಲ್ಲ, ಲವ್ ಮಾಕ್ಟೇಲ್ ಸರಣಿಯಲ್ಲೇ ಇದು ಅತ್ಯುತ್ತಮ ಸಿನಿಮಾ ಆಗಲಿದೆ ಅಂತ ಕೃಷ್ಣ ಭವಿಷ್ಯ ಹೇಳಿದರು. ಲವ್ ಮಾಕ್ಟೇಲ್ 3 ನೋಡಿದ ಮೇಲೆ ಅದು ನಿಜ ಎನಿಸುತ್ತೆ. ಒಂದೊಳ್ಳೆಯ ಕತೆ ಜೊತೆ ಕೃಷ್ಣ ಪ್ರೇಕ್ಷಕರ ಎದುರು ಬಂದಿದ್ದಾರೆ. ಆದಿ ಮೊದಲ ಭಾಗದಲ್ಲಿ ಪತ್ನಿಯನ್ನು ಕಳೆದುಕೊಳ್ತಾನೆ. 2ನೇ ಪಾರ್ಟ್ನಲ್ಲಿ ಅವನ ಜೀವನದಲ್ಲಿ ಬೇರೆಯವಳು ಬಂದರೂ ಅದಕ್ಕೆ ಅರ್ಥ ಸಿಗೋದಿಲ್ಲ. 2ನೇ ಪಾರ್ಟ್ ಕೊನೆಯಲ್ಲಿ ಅವನ ಬಾಳಲ್ಲಿ ನಿಧಿ ಮರಳುತ್ತಾಳೆ, ಅದು ಕೂಡ ಮಗುವಿನ ರೂಪದಲ್ಲಿ. ಲವ್ ಮಾಕ್ಟೇಲ್ 3 ಕತೆ ಯಾವುದೇ ಲವ್ ಸ್ಟೋರಿ ಇಲ್ಲದೆ, ಆಡಂಬರ ಇಲ್ಲದೆ ಸಾಗತ್ತೆ. ಹಾಗಾದರೂ ಎಲ್ಲಿಯೂ ಕೃಷ್ಣ ಲಯ ತಪ್ಪಿಲ್ಲ. ನಿರ್ದೇಶಕನಾಗಿ ಅವರು ಗೆಲುವು ಕಂಡಿದ್ದಾರೆ. ಇಡೀ ಕುಟುಂಬ ಕುಳಿತು ನೋಡುವ ಚಿತ್ರವನ್ನು ಅವರು ಜನರ ಮುಂದಿಟ್ಟಿದ್ದಾರೆ. ಲವ್ ಮಾಕ್ಟೇಲ್ 3 ಕತೆಯ ಯಾವುದೇ ಭಾಗವನ್ನು ಹೇಳಿದರೂ ಅದು ಕತೆಯ ಗುಟ್ಟನ್ನು ಬಿಟ್ಟುಕೊಟ್ಟಂತೆ ಆಗತ್ತೆ. ಈ ಕಾರಣಕ್ಕೆ ಕೃಷ್ಣ ಟ್ರೇಲರ್ ಕೂಡ ಮಾಡಿರಲಿಲ್ಲ. ಅದು ಏಕೆ ಎಂಬುದನ್ನು ಸಿನಿಮಾ ನೋಡಿದರೆ ಗೊತ್ತಾಗತ್ತೆ. ಲವ್ ಮಾಕ್ಟೇಲ್ ಹಾಗೂ ಲವ್ ಮಾಕ್ಟೇಲ್ 2 ಸಿನಿಮಾದ ಪಾತ್ರಗಳು ಇಲ್ಲಿಯೂ ಬರುತ್ತವೆ, ಆದರೆ ಯಾವುದನ್ನು ಅತಿಯಾಗಿ ತೋರಿಸಿಲ್ಲ. ಮೊದಲ ಭಾಗ ಹಾಗೂ 2ನೇ ಭಾಗ ಗೆಲ್ಲಲು ಹಾಸ್ಯ ಪ್ರಮುಖವಾಗಿತ್ತು. ಅದೇ ತಂತ್ರವನ್ನು ಕೃಷ್ಣ ಇಲ್ಲಿಯೂ ಬಳಕೆ ಮಾಡಿಕೊಂಡಿದ್ದಾರೆ. ನಗುವಿನ ಜೊತೆಗೆ ಒಂದು ಗಂಭೀರ ವಿಷಯವನ್ನು ಪ್ರೇಕ್ಷಕರ ಎದುರು ಇಡುತ್ತಾರೆ ಅವರು. ಮೊದಲಾರ್ಧ ನಿಧಾನವಾಗಿ ಸಾಗಿದರೆ ದ್ವಿತೀಯಾರ್ಧದಲ್ಲಿ ನಿಜವಾದ ಕತೆ ತೆರೆದುಕೊಳ್ಳುತ್ತೆ. ಭಾವನಾತ್ಮಕವಾಗಿ ಸಿನಿಮಾ ಜನರನ್ನು ಸೆಳೆದುಕೊಳ್ಳುತ್ತೆ. ಡಾರ್ಲಿಂಗ್ ಕೃಷ್ಣ ಓರ್ವ ತಂದೆಯಾಗಿ ಇಷ್ಟ ಆಗ್ತಾರೆ. ಬೇಬಿ ಸಮೃತ ಮಗಳಾಗಿ ಹೆಚ್ಚು ಆಪ್ತವಾಗ್ತಾಳೆ. ಇಡೀ ಸಿನಿಮಾದಲ್ಲಿ ಜಗದೀಶ್ ಪಾತ್ರ ಗಮನ ಸೆಳೆಯುತ್ತೆ. ಚಿತ್ರದ ಹಾಡುಗಳು ಮನಸ್ಸಿನಲ್ಲಿ ಉಳಿಯುತ್ತವೆ. ಸಿನಿಮಾ ಹೆಚ್ಚು ಆಪ್ತವಾಗಲು ಸಂಗೀತದ ಪಾತ್ರವು ತುಂಬಾ ದೊಡ್ಡದಿದೆ. ಕೃಷ್ಣ ಫ್ಯಾಮಿಲಿ ಆಡಿಯನ್ಸ್ಗೆ ಎಂದಿಗೂ ನಿರಾಸೆ ಮಾಡಿಲ್ಲ. ಲವ್ ಮಾಕ್ಟೇಲ್ 3 ಚಿತ್ರದಲ್ಲೂ ಕೂಡ ಮಾಡಲ್ಲ. ಹೀಗಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಎಲ್ಲರೂ ಆರಾಮಾಗಿ ಕುಳಿತು 2.25 ಗಂಟೆ ಲವ್ ಮಾಕ್ಟೇಲ್ 3 ಚಿತ್ರವನ್ನು ಎಂಜಾಯ್ ಮಾಡಿ ಬರಬಹುದು. ಸಿನಿಲೋಕ ಹಾಗೂ ಕಿರುತೆರೆ ಲೋಕಗಳ ಬಗೆಗಿನ ಮತ್ತಷ್ಟು ಮಾಹಿತಿಗಳಿಗಾಗಿ ಸಿನಿ ಜಗತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.